ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಗುಣ ವಿಭಾಗ ಮತ್ತು ಕರ್ಮ ವಿಭಾಗದ ತತ್ವವನ್ನು ತಿಳ್ಕೊಂಡಿರುವಂತಹ ಜ್ಞಾನಿ ಸಂಪೂರ್ಣ ಗುಣಗಳಲ್ಲಿ ವರ್ತಿಸುತ್ತೆ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ. ಅಂದರೆ ಅವನು ಪ್ರತಿಯೊಂದು ಇಂದ್ರಿಯಗಳು ತಮ್ಮ ತಮ್ಮ ಗುಣದ ಪ್ರಭಾವದಿಂದ ಒಳಗಾಗಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಅವನು ತಿಳ್ಕೊಂಡಿರ್ತಾನೆ. ಮತ್ತು ಯಾವುದೇ ಕರ್ಮದಿಂದ ಯಾವುದೇ ಫಲಗಳು ಬರುತ್ತಲ್ಲ, ಆ ಫಲಗಳ ಭೋಗದಲ್ಲೂ ಕೂಡ ಅವನಿಗೆ ಆಸಕ್ತಿ ಇರೋದಿಲ್ಲ. ಈಗ ಎಕ್ಸಾಂಪಲ್ಗೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ. ಅವನಿಗೆ ಭಗವಂತ ಈ ದೇಹದಲ್ಲಿ ಬೇಕಾದಷ್ಟು ಅನುಭವಿಸೋದಕ್ಕೆ ಭೋಗಗಳನ್ನು ಕೊಟ್ಟಿರ್ತಾನೆ. ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಆಳು ಕಾಳುಗಳಿರ್ತಾರೆ. ಇದೆಲ್ಲ ಇದ್ದರೂ ಅವನು ಅದನ್ನು ಉಪಯೋಗ ಮಾಡಲ್ಲ ಅಂತಲ್ಲ, ಯಾಕಂದರೆ ಅವನಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆ ದೇಹದಿಂದ ಏನೋ ಕೆಲಸಗಳಾಗಿರುತ್ತೆ, ಅದಕ್ಕೆ ಏನೋ ಫಲದ ರೂಪದಲ್ಲಿ ಅದನ್ನು ಕೊಟ್ಟಿದ್ದಾರೆ, ಅದು ಅನುಭವಿಸ್ತಾ ಇದೆ ಆ ದೇಹ. ಆಯಿತಾ? ಅದರಲ್ಲಿ ನಾನಿದ್ದೀನಿ, ಒಳಗಡೆ ಕೂತಿದ್ದೀನಿ ಅಷ್ಟೇ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ನಾವೇ ಅದನ್ನು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತೆ ಕೇಳ್ತಾ ಇದ್ದಾಗ ನಮಗದು ಒಂದಲ್ಲ ಒಂದು ಸರಿ ಅರ್ಥ ಆಗೇ ಆಗುತ್ತೆ. ಸೊ ಧರ್ಮಗ್ರಂಥಗಳನ್ನು ಪದೇ ಯಾಕೆ ನಾವು ಕೇಳಬೇಕು ಅಂತಂದರೆ, ಯಾವಾಗಲೋ ಒಂದ್ಸರಿ ಅದು ಅರ್ಥ ಆಗುತ್ತೆ. ಈಗ ಪ್ರತಿನಿತ್ಯ ಕೇಳ್ತಾ ಇದ್ರೆ ಮೊದಲನೇ ಸರಿ ಅರ್ಥ ಆಗದೆ ಇರ್ಬೋದು, ಮತ್ತು 2-3ನೇ ಸರಿಗೆ ಒಂದು ಸ್ವಲ್ಪ ಅರ್ಥ ಆಗ್ಬೋದು. ಓದ್ತಾ ಅಥವಾ ಕೇಳ್ತಾ ನಮಗೇನಾಗುತ್ತೆ, ಒಂದು ದಿವಸ ನಮಗೆ ಅದು ಕರೆಕ್ಟಾಗಿ ಅರ್ಥ ಆಗ್ಬಿಡುತ್ತೆ. ಯಾಕಂದರೆ ನಾನು ಆತ್ಮ ಅನ್ನೋದು ಕನ್ಫರ್ಮ್ ಆಗೋವರೆಗೂ, ನಮಗೆ ಅದು ಗೊತ್ತಾಗೋವರೆಗೂ ಬೇರೆ ಯಾವುದೇ ರೀತಿಯ ತತ್ವಗಳು ಕೂಡ ನಮಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ನಾನು ಆತ್ಮ ಅನ್ನೋದು ತಿಳ್ಕೊಳ್ಳೋದಕ್ಕೆ ತಾನೇ ನಾವು ಇದನ್ನೆಲ್ಲ ಓದ್ತಾ ಇರೋದು. ನಾವು ಈ ದೇಹ ಅನ್ನೋ ಕಲ್ಪನೆಯಲ್ಲೇ ಇದ್ದೀವಿ, ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಕಲ್ಪನೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಅದರಿಂದ ನಾವು ಹೊರಗಡೆ ಬರಬೇಕು ಅಲ್ವಾ? ಎಷ್ಟೊತ್ತು ಅಂತ ನಾವು ಕನಸಲ್ಲೇ ಖುಷಿ ಪಡೋದು, ಅದು ಮುಗಿದ ಮೇಲೆ ನಮಗೆ ವಾಸ್ತವ ಏನು ಅಂತ ಗೊತ್ತಾಗುತ್ತೆ. ಸೊ ನಮಗಿವಾಗ ಗೊತ್ತಾಗಿದೆ ನಾವು ಕಾಣ್ತಾ ಇರೋದು ಕನಸು ಅಂತ. ಆದ್ದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಲೇಬೇಕು ನಾವು. ಇಲ್ಲ ಅಂತಂದರೆ ನಾವು ನಿಜವಾದ ಒಂದು ಜೀವನವನ್ನು ನಾವು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಅವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಕೂಡ ಅವನು ಇಟ್ಕೊಳ್ಳೋದಿಲ್ಲ, ಸಂಬಂಧಗಳನ್ನು ಕೂಡ ಅವನು ಸ್ಥಾಪನೆ ಮಾಡ್ಕೊಳ್ಳೋದಿಲ್ಲ. ಇದೆಲ್ಲ ಅನಿತ್ಯವಾಗಿರುವಂಥದ್ದು, ಜಡವಾಗಿರುವಂಥದ್ದು, ಮತ್ತು ಇದೆಲ್ಲ ಯಾವತ್ತೂ ಶಾಶ್ವತವಾಗಿ ಇರುವಂಥದ್ದಲ್ಲ. ನಾನು ಇದರಿಂದ ಅಸಂಗ, ಅಂದರೆ ಇದು ಯಾವುದಕ್ಕೂ ಸೇರಿರೋನಲ್ಲ ಅಂತ ಅವನು ತಿಳ್ಕೊಂಡಿರ್ತಾನೆ. ಈ ಒಂದು ವಿಷಯದ ಬಗ್ಗೆನೇ 5ನೇ ಅಧ್ಯಾಯದ 8 ಮತ್ತು 9ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಅದು ಏನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋಣ. 5ನೇ ಅಧ್ಯಾಯ 8 ಮತ್ತು 9ನೇ ಶ್ಲೋಕ. ನೈವ ಕಿಂಚಿತ್ ಕರೋಮೀತಿ ಅನ್ನುವಂಥ ಒಂದು ಶ್ಲೋಕ ಬರುತ್ತೆ ನೋಡಿ. ಅದು ಅರ್ಥ ಏನು ಅಂತಂದರೆ, ಭಗವಂತ ಹೇಳ್ತಾನೆ, ತತ್ವವನ್ನು ತಿಳ್ಕೊಂಡಿರುವಂತಹ ಸಾಂಖ್ಯಯೋಗಿ ನೋಡಬೇಕಾದ್ರೂ, ಕೇಳಬೇಕಾದ್ರೂ, ಮುಟ್ಟಬೇಕಾದ್ರೂ, ಮೂಸಬೇಕಾದ್ರೂ, ಆಮೇಲೆ ಊಟವನ್ನು ಮಾಡಬೇಕಾದ್ರೂ, ನಡಿಬೇಕಾದ್ರೂ, ನಿದ್ರೆ ಮಾಡಬೇಕಾದ್ರೂ, ಉಸಿರಾಡಬೇಕಾದ್ರೂ, ಮಾತಾಡಬೇಕಾದ್ರೂ, ತ್ಯಾಗ ಮಾಡಬೇಕಾದ್ರೂ, ತಗೋಬೇಕಾದ್ರೂ, ಮತ್ತು ಕಣ್ಣುಗಳನ್ನು ತೆಗಿಬೇಕಾದ್ರೂ, ಮುಚ್ಚಬೇಕಾದ್ರೂ ಕೂಡ ಎಲ್ಲ ಇಂದ್ರಿಯಗಳೂ ಕೂಡ ತಮ್ಮ ಅರ್ಥಗಳಲ್ಲಿ ಅದು ವರ್ತನೆ ಮಾಡುತ್ತೆ. ಅಂದರೆ ಅದಕ್ಕೇನೇನು ಕೆಲಸಗಳಿದೆಯೋ ಅದು ತಂತಾನಾಗೆ ಮಾಡುತ್ತೆ. ಈ ರೀತಿ ಯಾರು ತಿಳ್ಕೊಂಡು ನಿಸ್ಸಂದೇಹವಾಗಿ, ಅವನಿಗೇನು ಒಂದು ಸ್ವಲ್ಪನೂ ಸಂದೇಹ ಇರೋದಿಲ್ಲ, ಅವನು ನಾನೇನನ್ನೂ ಮಾಡೋದಿಲ್ಲ ಅಂತ ತಿಳ್ಕೋಬೇಕು ಅಂತಲ್ಲಿ ಭಗವಂತ ಹೇಳಿದ್ದಾನೆ. ಅಂದರೆ ತನ್ನಿಂದ ಏನೇ ಕೆಲಸಗಳು, ಈ ಶರೀರದಿಂದ ಏನೇ ಕೆಲಸಗಳಾಗ್ತಾ ಇದ್ರೂ ಕೂಡ ನಾನೇನು ಮಾಡ್ತಾ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವನಿಗೆ ಇರಬೇಕು. ಆ ವಿಷಯದಲ್ಲಿ ಅವನಿಗೆ ಡೌಟ್ ಅನ್ನೋದೇ ಇರಬಾರ್ದು. ಈಗ ನಮಗೆ ವಿಷಯ ಗೊತ್ತಿದೆ, ಆದರೆ ಇನ್ನೂ ನಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಅಂತ ಬಂದಿಲ್ಲ. ನಮಗಿನ್ನೂ ಅದು ಅರ್ಥ ಆಗಬೇಕಾಗಿದೆ. ಅದನ್ನು ನಾವು ಫೀಲ್ ಮಾಡ್ಕೋಬೇಕು, ಆಗ ಮಾತ್ರ ಅದು ಪರ್ಫೆಕ್ಟಾಗಿ ನಮಗೆ ಬಂದಿದೆ ಅಂತ ಹೇಳೋಕ್ಕಾಗೋದು. ಆಯಿತಾ? ಇದೇ ವಿಷಯದ ಬಗ್ಗೆ 14ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಕೂಡ ಭಗವಂತ ಹೇಳಿದ್ದಾನೆ. ಅಲ್ಲಿ ಏನು ಹೇಳಿದ್ದಾನೆ ಅಂತ ನಾವು ನೋಡೋಣ.
ಅದ್ಯಾವ ಶ್ಲೋಕ ಅಂತಂದ್ರೆ, ನಾಣ್ಯಂ ಗುಣೇಭ್ಯ ಕರ್ತಾರಂ ಅಂತ ಒಂದು ಶ್ಲೋಕ ಬರುತ್ತೆ ನೋಡಿ ಅದು. ಅದರ ಅರ್ಥ ಏನು ಅಂತಂದ್ರೆ, ಯಾವ ಸಮಯದಲ್ಲಿ ದ್ರಷ್ಟ ಅರ್ಥಾತ್ ಸಮಷ್ಟಿ ಚೇತನದಲ್ಲಿ ಏಕೀಭಾವದಿಂದ ಸ್ಥಿತನಾದ ಸಾಕ್ಷಿ ಪುರುಷನು, ಅಂದ್ರೆ ಯಾರು ನೋಡ್ತಿದ್ದಾನೋ, ಅಂದ್ರೆ ಈ ಶರೀರದಲ್ಲಿ ಕೂತ್ಕೊಂಡು ಸಾಕ್ಷಿಯಾಗಿ ಇದಾನೋ, ಅವನು 3 ಗುಣಗಳನ್ನಲ್ಲದೆ ಬೇರೆ ಯಾರನ್ನೂ ಕರ್ತ ಅಂತ ನೋಡೋದಿಲ್ವೋ. ಅಂದ್ರೆ ಈಗ ಏನೇ ಕೆಲಸಗಳು ಯಾವುದ್ರಿಂದನಾದ್ರೂ ಆಗ್ತಾ ಇರ್ಲಿ, ಅಲ್ಲಿ ಅವನು ಒಂದು ಮನುಷ್ಯ, ಒಂದು ಪಕ್ಷಿ ಅಥವಾ ಇನ್ನೇನೋ ಮಾಡ್ತಾ ಇದೆ ಅಂತ ಅವನು ತಿಳ್ಕೊಳ್ಳಲ್ಲ. ಆ ಗುಣಗಳು, ಆ ಗುಣಗಳಿಂದ ಆ ರೀತಿ ವರ್ತನೆ ಮಾಡ್ತಾ ಇದೆ, ಆ ಕೆಲಸ ಆ ಗುಣಗಳಿಂದ ಆಗ್ತಾ ಇದೆ ಅಂತ ಯಾರು ತಿಳ್ಕೊಳ್ತಾನೋ, ಮತ್ತೆ ಅವನು ಯಾರನ್ನೂ ಇಲ್ಲಿ ಮಾಡ್ತಾ ಇದ್ದಾರೆ ಯಾರೋ ಅಂತ ಅವನು ನೋಡೋದಿಲ್ವೋ, ಮತ್ತೆ 3 ಗುಣಗಳಿಂದ ಅತ್ಯಂತ ಶ್ರೇಷ್ಠನಾದಂತಹ ಸಚ್ಚಿದಾನಂದ ಘನಸ್ವರೂಪಿ ಪರಮಾತ್ಮನಾದ ನನ್ನನ್ನ ತತ್ವದಿಂದ ತಿಳ್ಕೊಳ್ತಾನೋ, ಆ ಸಮಯವೇ ಅವನಿಗೆ ನನ್ನ ಸ್ವರೂಪದ ಪ್ರಾಪ್ತಿಯಾಗತ್ತೆ. ನೋಡಿ, ತುಂಬಾನೇ ಘನವಾದಂಥ ವಿಷಯ ಇದು. ಈಗ ಈ ಒಂದು ಸೃಷ್ಟಿಯಲ್ಲಿ ಏನೇನೆಲ್ಲ ಕೆಲಸಗಳು ಯಾರ್ಯಾರಿಂದ ಎಲ್ಲೆಲ್ಲಿ ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಇದು 3 ಗುಣಗಳ ಒಂದು ಕೆಲಸಗಳು ನಡೀತಾ ಇದೆ ಹೊರತು ಇದನ್ನು ಯಾರೂ ಮಾಡ್ತಾ ಇಲ್ಲ ಅಂತ ಅವ್ನು ತಿಳ್ಕೊಳ್ತಾನೆ. ಮತ್ತೆ 3 ಗುಣಗಳಿಂದ ಶ್ರೇಷ್ಠನಾಗಿರುವಂಥವ್ನು ಯಾರು ಅಂತಂದ್ರೆ ಆ ಭಗವಂತ. ಅವನನ್ನ ತತ್ವದಿಂದ ಅರ್ಥ ಮಾಡ್ಕೋಬೇಕು. ನೋಡಿ, ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋಕೆ ತತ್ವಗಳನ್ನ ತಿಳ್ಕೊಂಡಾಗ್ಲೇ ನಾವು ಅವನನ್ನ ಅರ್ಥ ಮಾಡ್ಕೊಳಕ್ಕಾಗೋದು ಅಂತ ಇಲ್ಲಿ ನಮಗೆ ಗೊತ್ತಾಗತ್ತೆ. ಸೊ ತತ್ವದಿಂದ ನನ್ನನ್ನು ಯಾರು ತಿಳ್ಕೊಳ್ತಾನೋ ಆಗ ಅವನಿಗೆ ನನ್ನ ಸ್ವರೂಪದ ಸಿದ್ಧಿ ಆಗತ್ತೆ. ನಾನು ಯಾರು ಏನು ಅನ್ನೋದು ಗೊತ್ತಾಗಿ ಅವನಿಗೆ ಸಾಕ್ಷಾತ್ಕಾರವಾಗತ್ತೆ ಅಂತ ಅರ್ಥ. ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವಂತನ ಸಾಕ್ಷಾತ್ಕಾರವೇ ಆಗುತ್ತೆ ಅಂತ ಅಂದ್ಬಿಟ್ಟು, ನನ್ನನ್ನು ತಿಳ್ಕೊಂಡಾಗ ಭಗವಂತನನ್ನು ತಿಳ್ಕೊಂಡೆ ಅಂತಲೇ ಅರ್ಥ. ಅದಕ್ಕೋಸ್ಕರ ಅಲ್ಲಿ ಆ ರೀತಿ ಹೇಳಿದ್ದಾನೆ. ಈಗ ನಮಗೆ ಗುಣ ವಿಭಾಗ ಮತ್ತು ಕರ್ಮ ವಿಭಾಗ ಈ ತತ್ವವನ್ನು ತಿಳಿದಿರುವಂತಹ ಜ್ಞಾನಯೋಗಿ ಸಂಪೂರ್ಣ ಗುಣಗಳಲ್ಲಿ ವರ್ತನೆ ಮಾಡ್ತಾ ಇರುತ್ತೆ ಅಂತ ತಿಳ್ಕೊಂಡು ಅದರಲ್ಲಿ ಆಸಕ್ತನಾಗೋದಿಲ್ಲ. ಅದು ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಕಂಪ್ಲೀಟಾಗಿ ಗೊತ್ತಾಯ್ತಲ್ವಾ? ಯಾಕೆ ಅಂತಂದರೆ ಅವನಿಗೆ ಗೊತ್ತಿರುತ್ತೆ, ಗುಣಗಳಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವನು ಯಾವುದರಲ್ಲೂ ಆಸಕ್ತನಾಗೋದಿಲ್ಲ. ಇದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.